ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಇನ್ವಿಸಿಬಲ್ ಚೈನ್ ಹಾಗೂ ಬ್ಯಾಂಗಲ್ಸ್ ಮೇಕಿಂಗ್ಗೆ ಬೇಕಿರುವಂತಹ ಬೇಸಿಕ್ಸ್ ಟೂಲ್ಸ್ನ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಪ್ಲೇಯರ್ಸ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ಪ್ಲೇಯರ್ಸ್ ಅಲ್ಲಿ ನಮಗೆ ನಾನು ಯೂಸ್ ಮಾಡೋದು 5 ಟೈಪ್ಸ್. ಅದರಲ್ಲಿ ಈ 2 ಇವಾಗ ತೋರಿಸ್ತಿರುವಂತ ಯೆಲ್ಲೋ ಮತ್ತೆ ರೆಡ್ ಕಲರ್ ಇವೆರಡು ಸೇಮ್. ನೀವು ಅಬ್ಸರ್ವ್ ಮಾಡಿದ್ರೆ ಈ ರೆಡ್ದು ಫ್ರಮ್ ಟಾಪ್ ಟು ಬಾಟಮ್ ಸೇಮ್ ಬಿಡ್ತಿದೆ, ಬಟ್ ಈ ಯೆಲ್ಲೋ ಅಂಡ್ ಬ್ಲ್ಯಾಕ್ ಸ್ವಲ್ಪ ಜಾಸ್ತಿ ಇದೆ. ಸೊ ಒಂದ್ ಸ್ವಲ್ಪ ಐ ಥಿಂಕ್ ಯೆಲ್ಲೋ ಅಂಡ್ ಬ್ಲ್ಯಾಕ್ ಸ್ವಲ್ಪ ಯೂಸ್ ಮಾಡಕ್ಕೆ ಈಸಿ ಆಗಿರುತ್ತೆ. ಈ ತರ ಒಂದು ಜಂಪ್ ನ ಓಪನ್ ಹಾಗೂ ಕ್ಲೋಸ್ ಮಾಡೋದ್ರಲ್ಲಿ ಈ ಪ್ಲೇಯರ್ಸ್ ನ ನಾವು ಯೂಸ್ ಮಾಡ್ಬೋದು. ಈ ಪ್ಲೇಯರ್ಸ್ ಹೆಸರು ಬಂದು ಫ್ಲಾಟ್ ನೋಸ್ ಪ್ಲೇಯರ್ಸ್ ಅಂತ ಕರೀತಾರೆ. ಸೊ ಈ ತರ ಜಂಪ್ ನ ಓಪನ್ ಮಾಡೋದು, ಕ್ಲೋಸ್ ಮಾಡೋದು ಹಾಗೂ ಹೋಲ್ಡ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಈ ಎರಡು ಪ್ಲೇಯರ್ಸ್. ಮತ್ತೆ ಈಗ ತೋರಿಸ್ತಿರುವಂತ ಈ ಬ್ಲೂ ಪ್ಲೇಯರ್ಸ್ ಬಂದು ರೌಂಡ್ ನೋಸ್ ಪ್ಲೇಯರ್ ಅಂತ. ಇದು ಬಂದು ನಾವು ಇಯರಿಂಗ್ಸ್ ಅಥವಾ ನೆಕ್ ಚೈನ್ಸ್ ಮಾಡ್ಬೇಕಾದ್ರೆ ಈ ತರ ರೌಂಡ್ ಆಗಿ ಶೇಪ್ ಮಾಡೋದಕ್ಕೆ ಯೂಸ್ ಮಾಡುತ್ತೆ. ಈ ರೌಂಡ್ ಮಾಡಿರೋದನ್ನ ಕಟ್ ಮಾಡೋಕೆ ಯೂಸ್ ಮಾಡೋ ಟೂಲ್ ಬಂದು ಕಟರ್ ಟೂಲ್ ಅಥವಾ ಕಟರ್ ಪ್ಲೇಯರ್ ಅಂತ ಕರೀತಾರೆ. ಈ ರೌಂಡ್ ಪ್ಲೇಯರ್ ಅಲ್ಲಿ ವಿಡ್ತ್ ನೋಡ್ಬೋದು, ಮೇಲಿಂದ ಕೆಳಗ್ವರೆಗೂ ಇನ್ಕ್ರೀಸ್ ಆಗ್ತಾ ಬಂದಿರುತ್ತೆ. ಸೊ ಇನ್ಕ್ರೀಸ್ ಮಾಡ್ತಾ ಇದ್ರೆ ಸೈಜಸ್ ನೋಡಿ, ಫಸ್ಟ್ ಮೇಲೆ ತುಂಬಾ ತಿನ್ನಾಗಿರೋ ಅಂತಹ ಪ್ಲೇಸ್ ಅಲ್ಲಿ ನಾವು ಏನಾದ್ರೂ ವೈರ್ನ ಇಟ್ಟು ಹೋಲ್ಡ್ ಮಾಡಿ ರೌಂಡ್ ಮಾಡಿದ್ರೆ ನಮ್ಗೆ ಮೊದಲನೇದಿದ್ದ ಅಷ್ಟು ಚಿಕ್ಕದ್ ಬರುತ್ತೆ. ನೆಕ್ಸ್ಟ್ ಅದೇ ಕೆಳಗೆ ಬಂದು ವಿಡ್ತಲ್ಲಿರೋದು ಮಾಡಿದ್ರೆ ಇಷ್ಟು ದೊಡ್ಡ ರೌಂಡ್ ಮಾಡ್ಬೋದು. ಸೊ ಇಷ್ಟು ಮಿಡಲ್ ಅಲ್ಲಿ ಇಷ್ಟೆಲ್ಲ ಸೈಜ್ ನ ನಾವು ಮಾಡ್ಬೋದು. ಹಾಗೂ ಕಟ್ಟಿಂಗ್ ಪ್ಲೇಯರ್ದು ನಾನು ಆಲ್ರೆಡಿ ಹೇಳ್ದೆ ಯೂಸಸ್. ಹಾಗೂ ಫಿಫ್ತ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಒನ್, ಇದು ಬಂದು ಹೋಲ್ ಮೇಕಿಂಗ್ ಪ್ಲೇಯರ್. ಇದು ಆನ್ಲೈನ್ ಅಲ್ಲೇ ನಾನು ಪರ್ಚೇಸ್ ಮಾಡಿದ್ದು, ಆಫ್ಲೈನ್ ಅಲ್ಲಿ ನಂಗೆ ಸಿಕ್ಲಿಲ್ಲ. ಸೊ ನಿಮ್ಗೆ ಬೇಕಾದ್ರೆ ಆನ್ಲೈನ್ ಟ್ರೈ ಮಾಡೋದು ಒಳ್ಳೇದು, ಅಥವಾ ನಿಮ್ಮ ನಿಯರ್ ಬೈ ಸೆಂಟರ್ ಅಲ್ಲಿ ಆಫ್ಲೈನ್ ಅಲ್ಲಿ ಟ್ರೈ ಮಾಡಿ ನೋಡಿ. ಇಲ್ಲಿ ನೋಡಿ, ನಾನು ಇಲ್ಲಿ ನಿಮ್ಗೆ ಒಂದು ಬೇಸಿಕ್ ಕಾರ್ಡ್ಬೋರ್ಡ್ ನ ಯೂಸ್ ಮಾಡಿ ತೋರಿಸ್ತಿದ್ದೀನಿ. ನಾನು ಜನರಲ್ ಆಗಿ ಯೂಸ್ ಮಾಡೋದು ಇಲ್ಲಿ ಫೋಮ್ ಬೋರ್ಡ್ ನ ಯೂಸ್ ಮಾಡ್ತಿದ್ದೆ. ಸೊ ಫೋಮ್ ಬೋರ್ಡ್ ನನ್ನ ಹತ್ರ ಈಗ ಖಾಲಿ ಆಗಿರೋದ್ರಿಂದ ನಾನು ಈ ತರ ತೋರಿಸ್ತಿದ್ದೀನಿ. ಇದಕ್ಕೆ ಈ ತರ ಇರುತ್ತೆ, ಲೈಕ್ ಎಷ್ಟು ಬಿಡ್ತಿದೆ ಅಷ್ಟು ಬಿಡ್ತಿರೋದು ಮಾತ್ರ ಕಟ್ ಆಗುತ್ತೆ. ಅದಕ್ಕಿಂತ ದೊಡ್ಡದಿದ್ರೆ ಹೋಲ್ ಮಾಡೋಕೆ ಆಗಲ್ಲ. ಸೊ ಅದಕ್ಕಿಂತ ಚಿಕ್ಕದು ಅಥವಾ ಅದಕ್ಕೆ ಅಷ್ಟಿದ್ರು ಅಷ್ಟರಲ್ಲಿ ಹೋಲ್ ಮಾಡ್ಬೋದು. ಇದೆಲ್ಲ ಬೇಸಿಕ್ ಪ್ಲೇಯರ್ಸ್. ಹಾಗೂ ನೆಕ್ಸ್ಟ್ ಬಂದು ಇನ್ವಿಸಿಬಲ್ ಚೈನ್ ಮಾಡೋಕೆ ಮೆಟೀರಿಯಲ್ಸ್. ನಾನು ರೀಸೆಂಟ್ ಆಗಿ ಮಾಡಿರುವಂತಹ ಇದು ಇನ್ವಿಸಿಬಲ್ ಚೈನ್ ನ ತೋರಿಸ್ತೀನಿ. ಈ ತರ ಮಾಡೋದಕ್ಕೆ, ಈ ತರ ಇನ್ವಿಸಿಬಲ್ ಚೈನ್ ಮಾಡೋದಕ್ಕೆ ಯಾವ ಯಾವ ಮೆಟೀರಿಯಲ್ಸ್ ಬೇಕು ಅಂತ. ಮೊದಲನೇದಾಗಿ ಇಂಪಾರ್ಟೆಂಟ್ ಇನ್ವಿಸಿಬಲ್ ಚೈನ್ ಅಲ್ಲಿ ಗೇರ್ ವೈರ್. ಈ ಗೇರ್ ವೈರ್ ಅಲ್ಲಿ 3 ಕಲರ್ಸ್ ಇರುತ್ತೆ, ಒಂದು ಕಾಪರ್, ಗೋಲ್ಡ್ ಹಾಗೂ ಸಿಲ್ವರ್. ನಾನು ತೋರಿಸಿದ್ದು ಗೋಲ್ಡ್. ಹಾಗೂ ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದು ಲಾಕ್ ಬೀಡ್. ಈ ಲಾಕ್ ಬೀಡ್ಸ್ ತುಂಬಾ ಸಣ್ಣ ಇರುತ್ತೆ ಹಾಗೂ ಇದು ಮೆಟಲ್ ಬಾಡಿ ಇರುತ್ತೆ. ಇದು ನಾರ್ಮಲ್ ಗೋಲ್ಡ್ ಬೀಡ್ ಒಂದ್ ಸ್ವಲ್ಪ ಪ್ಲಾಸ್ಟಿಕ್ ಬಾಡಿದು ಸಿಗುತ್ತೆ. ಸೊ ಅದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಸೊ ತಗೋಬೇಕಾದ್ರೆ ಒಂದ್ ಸ್ವಲ್ಪ ನೋಡಿ ತಗೊಳ್ಳಿ. ನೋಡಿ ಸೈಜ್ ಡಿಫ್ರೆನ್ಸ್. ಈ ಲಾಕ್ ಬೀಡ್ ಸ್ವಲ್ಪ ಚಿಕ್ಕ ಇರುತ್ತೆ ಹಾಗೂ ಗೋಲ್ಡ್ ಬೀಡ್ ಸ್ವಲ್ಪ ದೊಡ್ಡ ಇರುತ್ತೆ. ಸೊ ನೋಡಿ ಸೈಜ್ ನೋಡಿ ತಗೊಳ್ಳಿ ನೀವು. ಹಾಗೂ ನೋಡಿ ಈ ತರ ಗೇರ್ ವೈರ್ಗೆ ಈ ಲಾಕ್ ಬೀಡ್ ನ ಸೇರಿಸಿ ಪ್ಲೇಯರ್ ಸಹಾಯದಿಂದ ನಾನು ಇಲ್ಲಿ ಪ್ರೆಸ್ ಮಾಡ್ತಿದ್ದೀನಿ. ಸೊ ಪ್ರೆಸ್ ಮಾಡಿದ್ರೆ ಅದು ಅಲ್ಲಿಗೆ ಲಾಕ್ ಆಗ್ಬಿಡುತ್ತೆ. ಇನ್ನ ನಾವು ಯಾವ್ದೇ ಬೀಡ್ಸ್ ಹಾಕಿದ್ರೆ ಅದು ಮೂವ್ ಆಗಲ್ಲ. ನೆಕ್ಸ್ಟ್ ಬಂದು ಇಲ್ಲಿ ಪೆಂಡೆಂಟ್ಸ್. ನಾವು ಒಂದು ಚೈನ್ ಮಾಡಿದ್ರೆ ಅದ್ರ ಡಾಲರ್ ತರ ಅಥವಾ ಸೈಡ್ಸ್ ಅಲ್ಲಿ ಹಾಕಕ್ಕೆ ಅಥವಾ ಡಾಲರ್ಸ್ಗೆ ಈ ತರ ನಾವು ಪೆಂಡೆಂಟ್ಸ್ ನ ಯೂಸ್ ಮಾಡ್ತೀವಿ. ಸೊ ಆ ಪೆಂಡೆಂಟ್ಸ್ ಇಂಪಾರ್ಟೆಂಟ್. ಇಲ್ಲಿ ನಾನು ತೋರಿಸ್ತಿರೋದು ಸೇಮ್ ಎಲ್ಲ ಇನ್ವಿಸಿಬಲ್ ಚೈನ್ಸ್ ಹಾಕುವಂಥದ್ದು ಡಿಫ್ರೆಂಟ್ ಕಲರ್ಸ್ ಹಾಗೂ ಶೇಪ್ಸ್ ಅಲ್ಲಿ ಇದೆ. ಹಾಗೂ ಈಗ ಲೇಟೆಸ್ಟ್ ಟ್ರೆಂಡಿ ಆಗಿರುವಂತಹ ಈ ಲೋಟಸ್ದು. ಸೊ ಇಲ್ಲಿ ನೋಡಿದ್ರೆ ಈಗ ಈ ಸೈಡ್ಸ್ ಅಲ್ಲಿ ಹೋಲ್ಸ್ ಇರುತ್ತೆ. ನೀವು ಅಬ್ಸರ್ವ್ ಮಾಡಿದ್ರೆ ಈ ಹೋಲ್ಸ್ ಅಲ್ಲಿ ಇನ್ವಿಸಿಬಲ್ ಚೈನ್ ನ ನಾವು ಇನ್ಸರ್ಟ್ ಮಾಡೋದು. ಸೊ ನಾನು ಲಾಕ್ ಬಿಡ್ ಹಾಕಿರೋದ್ರಿಂದ ಅದು ಇನ್ಸರ್ಟ್ ಆಗ್ತಿಲ್ಲ. ಸೊ ನಾರ್ಮಲ್ ಆಗಿ ಹಾಗೆ ಲಾಕ್ ಬಿಡ್ ನ ಹಾಕಿದ್ರೆ ಅದು ಮೂವ್ ಆಗಲ್ಲ. ಹಾಗೂ ಈಗ ಕೆಳಗೂ ಅಷ್ಟೇ ಆತರ ಹೋಲ್ಸ್ ಇರುತ್ತೆ. ಆ ಹೋಲ್ಸ್ಗೆ ನಾವು ಜಂಪ್ ನ ಓಪನ್ ಮಾಡಿಬಿಟ್ಟು ಇನ್ಸರ್ಟ್ ಮಾಡೋದು. ಯಾವ್ದಾದ್ರು ಒಂದು ಚಿಕ್ಕ ಬೀಡ್ ನ ಹಾಕಿದ್ರೆ ಹ್ಯಾಂಗಿಂಗ್ಸ್ ತರ ಚೆನ್ನಾಗಿರುತ್ತೆ. ಹಾಗೂ ನೆಕ್ಸ್ಟ್ ಇಂಪಾರ್ಟೆಂಟ್ ಲಾಕ್ ಸಿಸ್ಟಮ್ಗಾಗಿ ನಾನು ಯೂಸ್ ಮಾಡೋದು ಫಿಶ್ ಲಾಕ್. ನಾವ್ ಹತ್ರ ಹೆಸ್ ಲಾಕ್ ಯಾವ್ದಾದ್ರು ಯೂಸ್ ಮಾಡ್ಕೋಬಹುದು.
ನೆಕ್ಸ್ಟ್ ನಮ್ಮ ಹತ್ರ ಒಂದು ಪ್ಲೇಯರ್, ಈ ಪ್ಲೇಯರ್ ಸಹ ಲಾಕ್ ಬಿಟ್ನ ಕ್ಲೋಸ್ ಮಾಡೋಕ್ಕೆ ಬೇಕಾಗುತ್ತೆ. ಇಷ್ಟು ಐಟಮ್ಸ್ ಇದ್ರೆ ನಮಗೆ ಇನ್ವಿಸಿಬಲ್ ಚೈನ್ನ ಆರಾಮಾಗಿ ಮಾಡ್ಬೋದು. ಮುಂದಿನ ಮೆಟೀರಿಯಲ್ಸ್ ಬಂದು ಥ್ರೆಡ್ ಬ್ಯಾಂಗಲ್ಸ್ಗೆ ಹೋಗಿ. ಥ್ರೆಡ್ ಬ್ಯಾಂಗಲ್ಸ್ಗೆ ಬೇಸ್ ಆಗಿ ನಮಗೆ ಬೇಕಿರುವಂಥದ್ದು ಬ್ಯಾಂಗಲ್ಸ್. ಸೊ ಇಲ್ಲಿ ನಾನು ತಗೊಂಡಿರೋದು ಫ್ಲಾಟ್ 2/4 ಸೈಜ್ದು 2 ಕಟ್ ಬ್ಯಾಂಗಲ್ಸ್. ಸೊ ಇಲ್ಲಿ ಫ್ಲಾಟ್ ಅಂದ್ರೆ ಏನು ಅಂದ್ರೆ ಇವಾಗ ನೋಡ್ಬೋದು ನೀವು, ಸರ್ಕಂಫರೆನ್ಸ್ ಸ್ಟ್ರೈಟ್ ಇದೆ ಅಂದ್ರೆ ಫ್ಲಾಟ್ ಆಗಿದೆ. ಇನ್ನೊಂದು ಬರುತ್ತೆ ಸ್ವಲ್ಪ ಕರ್ವ್ ಇರುತ್ತೆ, ಅಪ್ಪಾಗಿರುತ್ತೆ ಸ್ವಲ್ಪ, ಅದು ಕರ್ವ್ ಬರುತ್ತೆ. ಸೊ ಈ ತರ 2 ಟೈಪ್ ಇರುತ್ತೆ. ಹಾಗೂ ನೆಕ್ಸ್ಟ್ ಯಾವಾಗ ನಾವು ಥ್ರೆಡ್ ಬ್ಯಾಂಗಲ್ಸ್ಗೆ ಬ್ಯಾಂಗಲ್ ಸೆಲೆಕ್ಟ್ ಮಾಡಬೇಕಾದ್ರೆ ನಮ್ಗಿಂತ ಸ್ಲೈಟ್ಲಿ ದೊಡ್ಡ ಸೈಜ್ನ ತಗೋಬೇಕು. ಅದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ನಮ್ಮ ಸ್ಯಾರಿ ಅಥವಾ ಡ್ರೆಸ್ಗೆ ಮ್ಯಾಚ್ ಆಗುವಂತಹ ಸಿಲ್ಕ್ ಥ್ರೆಡ್ಸ್. ಆದ್ಮೇಲೆ ಅದ್ರ ಮೇಲೆ ಆರ್ನಮೆಂಟ್ಗಾಗಿ ಇಲ್ಲಿ ನಾನು ಲಕ್ಷ್ಮಿ ಕಾಯಿನ್ಸ್ ತಗೊಂಡಿದ್ದೀನಿ. ಈ ತರ ಹಲವಾರು ಇರುತ್ತೆ. ಸೊ ಲಕ್ಷ್ಮಿ ಕಾಯಿನ್ಸ್ ಹಾಗೂ ಈ ತರ ಪೆಂಡೆಂಟ್ಸ್ ಬರುತ್ತೆ, ಚಿಕ್ಕದು ಚಾಮ್ಸ್ ತರ ಏನಂತ ಈ ತರ ಸಿಗುತ್ತೆ. ಸೊ ಇದನ್ನ ಈ ಬ್ಯಾಂಗಲ್ ಸರ್ಕಂಫರೆನ್ಸ್ ಮೇಲೆ ನಾವು ಅಟ್ಯಾಚ್ ಮಾಡ್ಬೋದು. ಸೊ ಈ ತರ ಪೇಸ್ಟ್ ಮಾಡಿದ್ರೆ ಚಂದ ಕಾಣುತ್ತೆ. ಈ ತರ ಮೆಟೀರಿಯಲ್ಸ್ನೆಲ್ಲ ನಾವು ಆರ್ನಮೆಂಟೇಶನ್ಗೆ ಯೂಸ್ ಮಾಡ್ಬೋದು. ಇದೆಲ್ಲ ಬೇಡ ಅಂದ್ರೆ ಈ ಕುಂದನ್ಸ್ ಸರ್ಕಲ್ ಅಲ್ಲೇ 2mm, 3mm, 4mm, 6mm ಆ ತರ ಬರುತ್ತೆ. ಸೈಜಸ್ ಬೇರೆ ಇರುತ್ತೆ, ಶೇಪ್ಸ್ ಬೇರೆ ಇರುತ್ತೆ, ಕಲರ್ಸ್ ಇರುತ್ತೆ. ನೋಡಿ, ಮಲ್ಟಿ ಕಲರ್ ಇದೆ, ಬ್ಲೂ ಇದೆ ಸ್ಕ್ವೇರ್ ಅಲ್ಲಿ, ಮತ್ತೆ ಇದು ಬಿಂದಿ ಶೇಪ್ ಇದೆ, ಐ ಶೇಪ್ ಇದೆ. ಹೀಗೆ ಹಲವಾರು ಶೇಪ್ಸ್ ಅಲ್ಲಿ, ಹಲವಾರು ಕಲರ್ ಅಲ್ಲಿ, ಹಲವಾರು ಸೈಜ್ಗಳಲ್ಲಿ ಬರುತ್ತೆ. ನಮಗೆ ಬೇಕಾಗಿರುವಂತಹ ಕಲರ್ ನಾವು ತಗೊಂಡು ನಮ್ಗೆ ಬೇಕಾಗಿರುವಂತ ಸೈಜ್ ಅಲ್ಲಿ ನಾವು ಡಿಸೈನ್ ಮಾಡ್ಬೋದು. ಹಾಗೆ ಕಲರ್ಸ್ ಬೇಡ ಅಂದ್ರೆ ಪ್ಲೈನ್ ಅಲ್ಲೂ ಸಿಗುತ್ತೆ. ಪ್ಲೈನ್ ಇದನ್ನ ಸಿಲ್ವರ್ ಕಲರ್ ಅಂತಾನೆ ಹೇಳ್ತಾರೆ, ಇನ್ನೊಂದು ಇದ್ರ ಮೇಲೆ ಗೋಲ್ಡ್ ಇರುತ್ತೆ. ಸೊ ಈ ತರ ಎರಡೂನು ಸಿಗುತ್ತೆ. ಅದಾದ್ಮೇಲೆ ಮೈನ್ ಇಂಪಾರ್ಟೆಂಟ್ ಥಿಂಗ್ಸ್, ಎಲ್ಲದನ್ನು ಪೇಸ್ಟ್ ಮಾಡೋದಕ್ಕೋಸ್ಕರ ಅಂದ್ರೆ ಗ್ಲೂ ಮಾಡೋಕ್ಕೋಸ್ಕರ ನಾನು ಯೂಸ್ ಮಾಡೋದು B7000. ಇದು ಪರ್ಸನಲಿ ನನಗೆ ತುಂಬಾ ಇಷ್ಟ ಆಗುತ್ತೆ. ಇಷ್ಟು ಮೆಟೀರಿಯಲ್ಸ್ ಇದ್ರೆ ನಾವು ಆರಾಮಾಗಿ ಥ್ರೆಡ್ ಬ್ಯಾಂಗಲ್ಸ್ ನ ಮಾಡ್ಕೋಬೋದಿತ್ತು. ಸೊ ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಇಷ್ಟು ಟೂಲ್ಸ್ ಹಾಗೂ ಮೆಟೀರಿಯಲ್ಸ್ ಇದೆ, ನಾವು ಇನ್ವಿಸಿಬಲ್ ಚೈನ್ಸ್ ಹಾಗೂ ಥ್ರೆಡ್ ಬ್ಯಾಂಗಲ್ಸ್ ನ ಆರಾಮಾಗಿ ಮನೆಯಲ್ಲಿ ಮಾಡ್ಕೋಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.